ಜೈ ಹನುಮಾನ್. ಸೀತಾಮಾತೆಯ ಅಪಹರಣ ಆದಮೇಲೆ ಹನುಮಂತ ಲಂಕೆಗೆ ಹೋಗ್ತಾರೆ ಸೀತಾಮಾತೆಯನ್ನು ಕರ್ಕೊಂಬರಕ್ಕೆ ಅಂತ. ಹನುಮಂತ ಹೋಗಿ ಸೀತಾಮಾತೆನ ಕರೆದಾಗ ಸೀತಾಮಾತೆ ಹನುಮಂತನಿಗೆ ಹೇಳ್ತಾರೆ, ಇಲ್ಲ ನಾನು ನಿನ್ನ ಜೊತೆ ಬರಲ್ಲ, ಹೋಗ್ಬಿಟ್ಟು ಶ್ರೀರಾಮನ್ ಕರ್ಕೊಂಬ ಅಂತ ಹೇಳ್ತಾರೆ. ಅದಕ್ಕೆ ಹನುಮಂತ, ತಾಯಿ ನಿಮ್ಮನ್ನು ನಾನೇ ಕರ್ಕೊಂಡು ಹೋಗ್ತೀನಿ, ಇದಕ್ಕೋಸ್ಕರ ಶ್ರೀರಾಮಚಂದ್ರ ಬರುವಂಥ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸೀತಾಮಾತೆ, ನಿನ್ನ ಜೊತೆ ಬಂದರೆ ಸಮುದ್ರ ದಾಟುವಾಗ ಎಲ್ಲಾದ್ರೂ ಮಧ್ಯದಲ್ಲಿ ನಾನು ಸಮುದ್ರದಲ್ಲಿ ಬಿದ್ದೋಗ್ತೀನಿ, ಹೋಗಿ ಶ್ರೀರಾಮನ್ ಕರ್ಕೊಂಬ ಅಂತಾನೆ ಹೇಳ್ತಾರೆ. ಅದಕ್ಕೆ ಹನುಮಂತ, ಇಲ್ಲ ತಾಯಿ ಸ್ವಲ್ಪ ಇರಿ ಅಂತ ಹೇಳಿ ಸ್ವಲ್ಪ ಹಿಂದೆ ಸರಿದು ತನ್ನ ನಿಜ ರೂಪವನ್ನು ತೋರಿಸ್ತಾನೆ. ಹನುಮಾನ್ ಚಾಲಿಸದಲ್ಲಿ ಹೇಳಿರೋ ಹಾಗೆ ಅಷ್ಟಸಿದ್ಧಿ ನವ ನಿಧಿಕೆಯ ದಾತ ಅನ್ನೋ ಹಾಗೆ ತನ್ನ ಅಷ್ಟಸಿದ್ಧಿಯಿಂದ ಆಕಾಶದಷ್ಟು ಎತ್ತರವಾಗಿ ನಿಂತ್ಕೊಂತಾರೆ. ನಂತರ ಪ್ರತಿಯಾಗಿ ಸೀತಾಮಾತೆ, ನಿನ್ನ ನಿಜವಾದ ರೂಪವನ್ನು ನೋಡಿ ತುಂಬ ಸಂತೋಷವಾಯಿತು, ಆದರೆ ನಾನು ನಿನ್ನ ಜೊತೆ ಬರೋಕ್ಕಾಗಲ್ಲ, ನೀನು ಹೋಗಿ ಶ್ರೀರಾಮನ್ನ ಕರ್ಕೊಂಡು ಬರಲೇಬೇಕು, ಶ್ರೀರಾಮ ಇಲ್ಲಿಗೆ ಬಂದುಬಿಟ್ಟು ರಾವಣನನ್ನು ಸೋಲಿಸಿ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಹಾಗೆಯೇ ಅಲ್ಲಿ ಶ್ರೀರಾಮನ ಜೊತೆ ಯಾರೂ ಇಲ್ಲ ಯುದ್ಧ ಮಾಡೋಕ್ಕೆ, ನೀನು ಹೋಗು ಶ್ರೀರಾಮನ ಜೊತೆ ಸೇರ್ಕೊ ಅಂತ ಹೇಳಿದಾಗ ಅದಕ್ಕೆ ಪ್ರತಿಯಾಗಿ ಹನುಮಂತ ಹೇಳ್ತಾರೆ, ತಾಯಿ ನೀವು ಚಿಂತಿಸಬೇಡಿ, ನನ್ನಂಥ ಮಂಗಗಳ ಒಂದು ದೊಡ್ಡ ಸೇನೆನೇ ಶ್ರೀರಾಮರ ಜೊತೆ ಇದೆ ಅಲ್ಲಿ, ಆ ಅಷ್ಟು ದೊಡ್ಡ ಸೇನೆಯಲ್ಲಿ ನಾನೇ ಎಲ್ಲರಿಗಿಂತ ಚಿಕ್ಕ ಮಂಗ, ಇನ್ನು ಉಳಿದವರೆಲ್ಲ ನನಗಿಂತ ಭಾರೀ ಗಾತ್ರದಲ್ಲಿದ್ದಾರೆ ಅಂತಾನೆ ಹೇಳ್ತಾರೆ. ಈ ಮಾತು ಕೇಳ್ತಿದ್ದಂತೆ ಸೀತಾಮಾತೆಗೆ ತನ್ನಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗಿಬಿಟ್ಟು ಒಂದು ಮುಗುಳ್ನಾಗೆ ನಗ್ತಾರೆ. ಇದನ್ನೇನಕ್ಕೆ ಹೇಳಿದೆ ಅಂದರೆ, ದಿಸ್ ಇಸ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಹನುಮಂತ. ತಾನೇ ಶ್ರೇಷ್ಠ ಅಂತ ಹೇಳ್ಕೊಳ್ಳೋದಕ್ಕಿಂತ ತನ್ನ ಜೊತೆಯಲ್ಲಿರೋರು, ತನ್ನ ಸಹಾಯಕ್ಕೆ ಬಂದವರು ನನಗಿಂತ ಶ್ರೇಷ್ಠ ಅಂತ ಹೇಳ್ಕೊಳ್ಳೋದು. ಅದರಿಂದ ನಾವು ಎಂಥ ಕಷ್ಟದಲ್ಲಿದ್ದರೂ ಕೂಡ ನಮ್ಮ ಈ ಒಂದು ಗುಣವನ್ನು ನೋಡಿ ಯಾರಾದರೂ ನಮ್ಮ ಸಹಾಯಕ್ಕೆ ಬರ್ತಾರೆ. ಇದು ನಾವು ಹನುಮಂತನಿಂದ ಕಲಿಬೇಕಾಗಿರೋ ಪಾಠ. ಜೈ ಹನುಮಾನ್.